ಇದು ಅನುಕ್ರಮ ದೂರ ಕಾಲ ಮತ್ತು ವೇಗ ಅನ್ನುವಂಥ ಗಣಿತಗಳು ಇವುಗಳನ್ನು ಲಕ್ಷ್ಯ ಕೊಟ್ಟು ನೋಡಬೇಕು ಮತ್ತು ಸರಿಯಾಗಿ ಫೇರ್ದಾಗ ಬರ್ಕೋಬೇಕು, ನೋಟ್ಬುಕ್ ಮಾಡಬೇಕು. ಆಮೇಲೆ ಈ ಗಣಿತಗಳು ಒಂದೊಂದು ನಾವು ಗಣಿತ ತಿಳಿಸ್ತೀವಿ, ಒಂದೊಂದು ನಾವು ಉದಾಹರಣೆ ಕೊಟ್ಟಿರ್ತೀವಿ, ನೀವು ನೋಡ್ಕೊಂಡು ಮಾಡ್ಬೋದು. ಸರಳ ಇದ್ದದ್ದು ಅಷ್ಟೇ, ಬಿರಿ ಇದ್ದದಕ್ಕೆ ಹೆಚ್ಚು ಉದಾಹರಣೆ ಕೊಡ್ತದೆ. ನೀವೆಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ ಮತ್ತು ನೀವು ಮಾಡಿರಿ. ಮಾಡೋದಾದ ವಿಡಿಯೋ ಆನ್ ಮಾಡಿರಿ. ಈಗ ನೀವು ಮ್ಯೂಟ್ ಮಾಡಿ ಬಿಡಿಸ್ಬೇಕು. ನಾ ಬಂದಿದ್ದು ತಿಳಿಸ್ತೇನೆ. ಎಲ್ಲರೂ ಇದು ಗಂಟೆಗೆ 80 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಕಾರು ಎಷ್ಟು ಗಂಟೆಗಳಲ್ಲಿ 8720 ಕಿಲೋಮೀಟರ್ ದೂರವನ್ನು ಕ್ರಮಿಸುವುದು? ನೋಡ್ರಿ, 80 ಕಿಮಿ ಅದ. 80 ಕಿಮಿ ಒಂದು ಗಂಟೆಗೆ ಅಂದ್ರೆ 80 ಕಿಮಿ ಬರೋಬ್ಬರಿ 80 ಕಿಮಿ ಬರೋಬ್ಬರಿ 1 ಗಂಟೆ. 8720 ಕಿಮಿ ಬರೋಬ್ಬರಿ ಎಷ್ಟು ಗಂಟೆ? ಅತಿ ಸಿಂಪಲ್ ಲೆಕ್ಕಗಳನ್ನು ತಿಳ್ಕೊಬೇಕು. 8720 ಗುಂಡೆ 1 ಸರಸವಾಗಲೇ 80. ನೋಡ್ರಿ, ಇಲ್ಲಿ ಇದು 8ನೇ ಭಾಗ ಹೋಗ್ತದಿಲ್ಲ ನೋಡ್ರಿ. ಇದು ಈ 0 ತೆಗೀರಿ, ಈ 0 ತೆಗೀರಿ. 3 ಅಂಕಿಗಳು 8ನೇ ಭಾಗ ಹೋಗ್ತದಿಲ್ಲ ನೋಡ್ರಿ. 8 ಒಂದಲೇ 7ಕ್ಕೆ ಭಾಗ ಸಣ್ಣದಾತು. 8 9 72. ಎಷ್ಟು ಸರಳ ಇರ್ತಾವೆ ಗಣಿತಗಳು ನೋಡು. ಆನ್ಸರ್ 109 ಗಂಟೆ. 109 ಗಂಟೆಗಳು. ಉತ್ತರ ಸಂಖ್ಯೆ ಎಲ್ಲದ? 109 ಗಂಟೆ. ಉತ್ತರ ಸಂಖ್ಯೆ ಬಿ. ಈಗ ಮುಂದಿನ ಗಣಿತನ ಮಾಡಿ. ಅದೇ ಸೇಮ್ ಇರ್ತದೆ. ಮ್ಯೂಟ್ ಮಾಡಿ ಮಾಡಿ. ಭಾಳ ಸರಳ ಅಂದ್ರೆ ಭಾಳ ಸರಳ ಇರ್ತಾವ. ಇದೇ ರೀತಿ ಪ್ರಕಾರ ಗಣಿತ ಮಾಡೋದು ಕಲಿಬೇಕು ನೀವು. ವಿಡಿಯೋ ಆನ್ ಮಾಡಿ ನೋಡಿ. 45 ಕಿಮಿ ಬರೋಬ್ಬರಿ 45 ಕಿಮಿ ಬರೋಬ್ಬರಿ 1 ಗಂಟೆ. 900 ಕಿಮಿ ಬರೋಬ್ಬರಿ ಎಷ್ಟು ಗಂಟೆ? ನೋಡಿ, 900 ಗುಂಡ್ಲೆ 1 ಸರಾಸರಿ 45. ನೋಡಿ, 45 ಒಂದಲೇ 45 ಎರಡಲ್ಲೇ 90 ಮೇಲೆ 1 0 ಬರೋಬ್ಬರಿ 20 ಗಂಟೆ. ಆನ್ಸರ್ ಇಸ್ ಕೊಟ್ಟು 20 ಗಂಟೆ. 20 ಗಂಟೆ ಅಂತಂದ್ರೆ ಉತ್ತರ ಸಂಖ್ಯೆ ಎ. ಇವೆಲ್ಲ ಫೇರ್ದಾಗ ಬರ್ಕೋಬೇಕು ನೀವು ಸರಿಯಾಗಿ. ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ಮಾರಿ ನಿಮ್ಗೆ ಇದರಿಂದ ಏನಾಗ್ತದೆ ನಾಲೆಜ್ ಮುಂದೆ ಸಮಯದಲ್ಲೇ ಕೊಡಿ ಹೆಂಗೆ ಮಾಡ್ಬೇಕು ಅನ್ನೋದೆಲ್ಲ ಬರ್ತದೆ.